ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿ ತಮ್ಮ ಕಾಮಿಡಿ ಟೈಮಿಂಗ್ ಮೂಲಕನೇ ಅಪಾರ ಅಭಿಮಾನಿಗಳನ್ನ ಗಿಟ್ಟಿಸ್ಕೊಂಡು ಹೆಸರು ಮಾಡಿದ್ದು ಅಂದ್ರೆ ಅದು ಗಿಲ್ಲಿ ನಟನೆ. ಸದ್ಯ ಸ್ಯಾಂಡಲ್‌ವುಡ್ ನಲ್ಲಿ ಗಿಲ್ಲಿ ನಟ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ಗಿಲ್ಲಿಯವರು ಅಭಿನಯಿಸಿದಂತಹ ಒಂದಿಷ್ಟು ಸಿನಿಮಾಗಳು ತೆರೆಗೆ ಬಂದಿತ್ತು. ಜನ ಅದನ್ನ ಸಪೋರ್ಟ್ ಕೂಡ ಮಾಡಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಗಿಲ್ಲಿ ನಟ ಸೋಲೋ ಹೀರೋ ಆಗಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್ ಇತ್ತೀಚೆಗಷ್ಟೇ ಸಿನಿಮಾ ಕೂಡ ಸೆಟ್ಟೇರಿದೆ. ಸಿನಿಮಾದ ಟೈಟಲ್ ಪಳಾರ್ ಅಂತ ಕೂಡ ರಿವೀಲ್ ಆಗಿದೆ. ಸೊ ಈ ಸಿನಿಮಾ ಆಲ್ರೆಡಿ ಶೂಟಿಂಗ್ ಕೂಡ ಶುರು ಆಗಿದೆ. ಈಗ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಚರ್ಚೆಗಳು ಓಡಾಡ್ತಾ ಇದೆ. ಯಾರು ಗಿಲ್ಲಿ ನಟನ ಜೊತೆ ಸ್ಕ್ರೀನ್ ಶೇರ್‌ನ ಮಾಡ್ತಾ ಇದ್ದಾರೆ? ಯಾರು ಗಿಲ್ಲಿಗೆ ನಾಯಕಿ ಆಗ್ತಾ ಇದ್ದಾರೋ ಅಂತಹ ಚರ್ಚೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಓಡಾಡ್ತಾ ಇದೆ. ಇದ್ರ ಜೊತೆಗೆ ಇವ್ರೇ ಗಿಲ್ಲಿ ನಟಗೆ ಹೀರೋಯಿನ್ ಆಗ್ತಾ ಇರೋದು ಅನ್ನುವಂತಹ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆ ಹೀರೋಯಿನ್ ಯಾರು? ಬಿಗ್ ಬಾಸ್ ಅಲ್ಲಿ ಇದ್ದೋರೇ ಇಲ್ಲೂ ಕೂಡ ಬರ್ತಾರಾ? ಅನ್ನುವಂತಹ ಪ್ರಶ್ನೆ ಕೂಡ ಓಡಾಡ್ತಾ ಇದೆ. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್ ಗಿಲ್ಲಿ ನಾಯಕನಾಗಿ ನಟಿಸ್ತಾ ಇರುವಂತಹ ಪಳಾರ್ ಸಿನಿಮಾಗೆ ಕೆವಿಎನ್ ಪ್ರೊಡಕ್ಷನ್ ಅಂತಹ ಸಂಸ್ಥೆಯ ಬೆಂಬಲ ಸಿಕ್ಕಿದೆ. ಹೀಗಾಗಿ ಬಿಗ್ ಬಾಸ್ ಬಳಿಕ ಗಿಲ್ಲಿ ಸರಿಯಾಗಿ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸಿನಿಮಾ ಸೆಟ್ಟೇರಿದು ಆಗಿದೆ, ಟೈಟಲ್ ಕೂಡ ಅನೌನ್ಸ್ ಆಗಿದೆ, ಶೂಟಿಂಗ್ ಕೂಡ ನಡೀತಾ ಇದೆ. ಇನ್ನೇನಿದ್ರು ಗಿಲ್ಲಿಗೆ ನಾಯಕಿ ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ಬೇಕಿದೆ ಅಷ್ಟೇ. ಸೊ ಸಿನಿಮಾ ಅನೌನ್ಸ್ ಆದಾಗ ಶ್ರೀಲೀಲಾ ಅವರು ಗಿಲ್ಲಿಗೆ ನಾಯಕಿಯಾಗಿ ನಟಿಸ್ತಾರೆ ಅನ್ನುವಂತಹ ಸುದ್ದಿ ಹಬ್ಬಿತ್ತು. ಆದ್ರೆ ಅದು ಕೇವಲ ಪ್ರಚಾರಕ್ಕಷ್ಟೇ ಬಳಕೆ ಆಗಿದ್ದು ವಿನಃ ಯಾವುದೇ ರೀತಿಯಿಂದನೂ ಕೂಡ ಶ್ರೀಲೀಲಾನೇ ಗಿಲ್ಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಅನ್ನೋಂತಹ ಕ್ಲಾರಿಟಿ ಯಾರು ಕೂಡ ಇರ್ಲಿಲ್ಲ. ಅದು ಜಸ್ಟ್ ಊಹಾಪೋಹ ಆಗಿತ್ತು ಅಷ್ಟೇ. ಇನ್ನು ಇದೇ ಗ್ಯಾಪ್ ಅಲ್ಲಿ ಗಿಲ್ಲಿ ಜೊತೆ ಕಾವ್ಯ ಶೈವ ಅವರು ಸ್ಕ್ರೀನ್ ಶೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಎಸ್ ಕಾವ್ಯ ಶೈವ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೂ ಕೂಡ ಈ ಒಂದು ಸಿನಿಮಾಗೆ ಕಾವ್ಯ ಅವರು ಹೀರೋಯಿನ್ ಇದ್ದಾರಾ ಇಲ್ವಾ ಅನ್ನೋದು ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಇದೀಗ ಕಾವ್ಯ ಅವರ ಹೆಸರಿನಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ಪೋಸ್ಟ್ ಹರಿದಾಡ್ತಾ ಇದೆ. ಅಲ್ಲಿಂದ ಗಿಲ್ಲಿ ನಟನಿಗೆ ಕಾವ್ಯ ಶೈವ ಅವರೇ ನಾಯಕಿಯಾಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ತುಂಬಾನೇ ಹರಿದಾಡ್ಬಿಟ್ಟಿತ್ತು. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇರೋದು ಮಾತ್ರ ಎಲ್ಲರೂ ಗಮನಿಸಲೇಬೇಕು. ಕಾವ್ಯ ಶೈವ ಅಂತ ಹೆಸರಿರುವಂತಹ ಒಂದು ಇನ್ಸ್ಟಾ ಅಕೌಂಟ್ ಅಲ್ಲಿ ಒಂದು ಪೋಸ್ಟರ್ ಹರಿದಾಡ್ತಾ ಇದೆ. ಪಳಾರ್ಗೆ ನಾಯಕಿಯನ್ನ ಅತಿ ಶೀಘ್ರದಲ್ಲೇ ಅನಾವರಣ ಆಗಲಿದೆ ಅನ್ನುವಂತಹ ಪೋಸ್ಟ್ ಹರಿದಾಡ್ತಾ ಇದೆ. ಈ ಒಂದು ಪೋಸ್ಟರ್ ಅಲ್ಲಿ ಆ ಒಂದು ಫೇಸ್ ನ ರಿವೀಲ್ ಮಾಡಿಲ್ಲ. ಹಿಂಬದಿಯಿಂದ ಒಂದು ಫೋಟೋನ ಹಾಕಿದ್ದಾರೆ. ಸೊ ಅದ್ರ ಪಕ್ಕ ಕೆವಿಎನ್ ಪ್ರೊಡಕ್ಷನ್ ಅವರ ಒಂದು ಲೋಗೋ ಕೂಡ ಇದೆ. ಅದ್ರ ಕೆಳಗಡೆ ಈ ರೀತಿಯಾಗಿ ಒಂದು ಟೆಕ್ಸ್ಟ್ ಅನ್ನ ಹಾಕಿದ್ದಾರೆ. ಅಲ್ಲಿಂದ ಗಿಲ್ಲಿ ಸಿನಿಮಾಗೆ ಕಾವ್ಯ ಶೈವ ಅವರೇ ನಾಯಕಿ ಅನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದಕ್ಕೆ ಶುರು ಆಗೋಗಿದೆ. ಆದ್ರೆ ಅಸಲಿ ವಿಷಯ ಏನಪ್ಪಾ ಅಂತಂದ್ರೆ ಕಾವ್ಯ ಶೈವ ಅವರ ಒರಿಜಿನಲ್ ಅಕೌಂಟ್ ಅಲ್ವೇ ಅಲ್ಲ. ಸೊ ಇದೊಂದು ಬೇರೆ ಅಕೌಂಟ್ ಆಗಿದ್ದು ಅದರಲ್ಲಿ ಕಾವ್ಯ ಶೈವ ಅವರ ಹೆಸರಿದೆ ಅಷ್ಟೇನೆ. ಹೀಗಾಗಿ ಗಿಲ್ಲಿ ಸಿನಿಮಾಗೆ ಇವರೇ ನಾಯಕಿನ ಅನ್ನೋದು ಇದುವರೆಗೂ ಕೂಡ ಇಲ್ಲೂ ರಿವೀಲ್ ಆಗಿಲ್ಲ. ಇನ್ನು ಯಾಕೆ ಗಿಲ್ಲಿ ಅವರಿಗೆ ನಾಯಕಿಯಾಗಿ ಕಾವ್ಯ ಅವರೇ ಬರ್ತಾ ಇದ್ದಾರೆ ಅನ್ನೋಂತಹ ವಿಚಾರ ಹರಿದಾಡ್ತಿದೆ ಅಂತಂದ್ರೆ ಪಳಾರ್ ಸಿನಿಮಾ ಸೆಟ್ಟೇರಿದಂತಹ ಟೈಮಲ್ಲಿ ಗಿಲ್ಲಿಗೆ ನಾಯಕಿ ಬಗ್ಗೆ ಕ್ವಶನ್ ಅನ್ನ ಕೇಳಲಾಗಿತ್ತು. ಕಾವ್ಯ ಶೈವ ಅವರೇ ಹೀರೋಯಿನ್ ಆಗ್ತಾರಾ ನಿಮ್ಮ ಚಿತ್ರಕ್ಕೆ ಅಂತ. ಆದ್ರೆ ಇದಕ್ಕೆ ಗಿಲ್ಲಿಯವರು ನಾಚ್ಕೊಂಡ್ರೆ ವಿನಃ ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟೇ ಇರಲಿಲ್ಲ. ಇನ್ನು ಸಿನಿಮಾದ ನಿರ್ದೇಶಕ ಚಂದ್ರು ಮೋಹನ್ ಆಗ್ಲಿ, ಚಿತ್ರದ ನಿರ್ಮಾಪಕರಾಗ್ಲಿ ನಾಯಕಿ ಬಗ್ಗೆ ಇನ್ನೂ ಕೂಡ ಸಿಳುವನ್ನ ಬಿಟ್ಟುಕೊಟ್ಟಿಲ್ಲ. ಹೀಗಾಗಿ ಸದ್ಯಕ್ಕೆ ಗಿಲ್ಲಿಗೆ ನಾಯಕಿ ಯಾರು ಅನ್ನುವಂತಹ ವಿಚಾರ ಸಸ್ಪೆನ್ಸ್ ಆಗಿ ಉಳಿದಿದೆ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮುಗಿದ ಬಳಿಕ ಕೂಡ ಗಿಲ್ಲಿ ಮತ್ತೆ ಕಾವ್ಯ ಅವರ ಸ್ನೇಹ ಹಾಗೆ ಮುಂದುವರೆದಿದೆ. ಆದ್ರೆ ಅಭಿಮಾನಿಗಳಿಗೆ ಇವರಿಬ್ಬರನ್ನ ಒಂದೇ ಸಿನಿಮಾದಲ್ಲಿ ನೋಡ್ಬೇಕು, ತೆರೆ ಮೇಲೆ ನಾವು ನೋಡಿ ಖುಷಿಯನ್ನ ಪಡ್ಬೇಕು ಅನ್ನುವಂತಹ ಹಂಬಲ ಇದ್ದೇ ಇದೆ. ಇನ್ನು ಕೆಲವರು ಇವರಿಬ್ರು ಕೂಡ ಮದ್ವೆ ಆಗ್ಬೇಕು ಅಂತ ಆಸೆ ಕೂಡ ವ್ಯಕ್ತಪಡಿಸಿದ್ದಾರೆ. ರಿಯಾಲಿಟಿ ಶೋನಲ್ಲಿ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಈ ಜೋಡಿ ಸಿನಿಮಾದಲ್ಲೂ ಕೂಡ ಒಟ್ಟಿಗೆ ನಟಿಸಿದ್ರೆ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಅಭಿಮಾನಿಗಳಲ್ಲಿ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ 3 ತಿಂಗಳ ಕಾಲ ಇವರು ಬಿಗ್ ಬಾಸ್ ಮನೆ ಒಳಗಡೆ ಮನರಂಜನೆಯನ್ನ ಕೊಟ್ಟಿದ್ರು. ಇವರಿಬ್ಬರ ಕೆಮಿಸ್ಟ್ರಿ, ಇವರಿಬ್ಬರ ಫ್ರೆಂಡ್ಶಿಪ್ ಎಲ್ಲರನ್ನು ಕೂಡ ತುಂಬಾನೇ ಇಷ್ಟಪಡುವಂತೆ ಮಾಡ್ಬಿಟ್ಟಿತ್ತು. ಎಲ್ಲೂ ಕೂಡ ಅತಿಯಾಗಿ ಬಿಹೇವ್ ಮಾಡೋದಾಗಿರ್ಬೋದು, ಅತಿಯಾಗಿ ಆಟ ಆಡೋದು ಈ ತರದ್ದೇನು ಕೂಡ ಮಾಡಿರ್ಲಿಲ್ಲ. ಇವರಿಬ್ಬರ ಒಂದು ಫ್ರೆಂಡ್ಶಿಪ್ ಇತ್ತಲ್ಲ ಅದೊಂಥರ ಪವಿತ್ರ ತರ ಇತ್ತು. ನೋಡೋದಕ್ಕೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಹೀಗಾಗಿ ಈಗ ಗಿಲ್ಲಿ ನಾಯಕನಾಗಿ ನಟಿಸ್ತಾ ಇರುವಂತಹ ಒಂದು ಪಳಾರ್ ಸಿನಿಮಾದಲ್ಲಿ
ಕಾವ್ಯ ಅವರೇ ನಾಯಕಿಯಾಗಿ ಬರಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ ಆಗಿದೆ. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾದ ಮೂಲಕ ಈ ರೀತಿಯಾಗಿ ಪೋಸ್ಟ್ ಅನ್ನ ಹಾಕೋದ್ರ ಮೂಲಕ ತಮ್ಮ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಚಿತ್ರತಂಡ ಆಗ್ಲಿ, ಗಿಲ್ಲಿ ಅವರಾಗ್ಲಿ ಎಲ್ಲೂ ಕೂಡ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ನಾಯಕಿ ಯಾರು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ರಿವೀಲ್ ಮಾಡಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಕಾವ್ಯ ಅವರೇ ಗಿಲ್ಲಿ ಅವರ ಪಳಾರ್ ಸಿನಿಮಾಗೆ ಹೀರೋಯಿನ್ ಆಗ್ಬೇಕಾ? ಆದ್ರೆ ಚೆನ್ನಾಗಿರುತ್ತಾ? ಅಥವಾ ಬೇರೆ ಯಾರಾದ್ರೂ ನಿಮ್ಮ ತಲೆಯ ಮೈಂಡ್ ಅಲ್ಲಿ ಇದಾರಾ ಗಿಲ್ಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ? ಹಾಗಾದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್‌ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.